ಫೈನಲಿ ಒಂದು ಶಾರ್ಟ್ ರೈಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಬೈಕ್ ರೈಡ್ ಮಾಡಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ನಾವು ಇವತ್ತು ಸ್ಟಾರ್ಟ್ ಮಾಡಿರೋದು 1 ಗಂಟೆಗೆ ಮಧ್ಯಾಹ್ನ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಚನ್ನಪಟ್ಟಣ ಕುರಿ ಚಾಕ್ನ ತಿನ್ನೋಕ್ಕೆ. ಸೊ ಚಾಕ್ನ ತಿನ್ನೋಕ್ಕೆ ಈ ಟೈಮಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲೊಂದು ಶಾರ್ಟ್ ರೈಡ್ ಮಾಡೋಣ ಅಂತ ಟ್ರಯಲ್ ಬೇರೆ ಇದೆ. ಸೊ ಅದೊಂದು ಮಾಡಬೇಕಿತ್ತು. ಬಟ್ ಇಬ್ಬರು ಹೋಗ್ತಾಯಿದ್ದೀವಿ ರೈಡಿಂಗ್ ಗೇರ್ ಹಾಕ್ಕೊಂಡು. ಅಂತೂ ಇಂತೂ ಸಿಟಿ ದಾಟಿ ಇವಾಗ ಕುಂಬಳಗೂಡು ಹತ್ತತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿ ಆ ಎಂಡಿಂದ ಈ ಎಂಡು ವೈಟ್ ಫೀಲ್ಡಿಂದ ಕುಂಬಳಗೂಡು ಕೆಂಗೇರಿ ಇಲ್ಲಿಗೆ ಬರೋಷ್ಟಿಗೆ ಟ್ರಾಫಿಕಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಸ್ವಲ್ಪ ಪೀಸಾಗಿ ಓಡಿಸ್ಬೋದು. ಇಲ್ಲಿ ಹೋಟ್ಲಿದೆ ನೋಡಿ, ಇಲ್ಲಿ ಉಡುಪಿ ಹೋಟ್ಲಿದೆ ಮುಂದೆ. ಇನ್ನು ಸ್ಟ್ರೈಟಾಗಿ ಹೋಗಿ ಉಡುಪಿ ಹೋಟ್ಲಿದೆ. ಫೈನಲಿ ಒಂದು ಸ್ಟಾಪ್ ತೊಗೋಬೇಕಷ್ಟೇ. ಇಲ್ಲಿ ಕುಂತು ಸಾಕಾಗ್ಬಿಟ್ಟಿದೆ. ಹೋಗ ಇಲ್ಲೇ ಹಾಕಿ ಹೊಡಿ ಓಲ್ ನಳ್ಳಿಗೆ ಗಾಡಿ ಕೂಲ್ ಆಗ್ಬೇಕು. ಇನ್ನು ಮುಂದೆ ಹಾಕಲ್ಲಿ. ಬಾ, ಒಂದು ಅವರ್ 20-30 ಮಿನಿಟ್ಸ್ ಆಯಿತು ಓಡ್ಸೋಕ್ಕೆ. ಸಾಕಾಗೋಯ್ತು ಅಲ್ಲಿಂದ ಕೂತು. ಇಲ್ಲೊಂದು ಟೀನೋ ಬನ್ನೋ ಏನೋ ತಿನ್ಕೊಂಡು ಒಂದು 40 ಮಿನಿಟ್ಸ್ ರೆಸ್ಟ್ ಮಾಡಿ ಹೋಗ್ಬೇಕು. ಎ ಸಿ ಅಲ್ಲಿದೆ, ಎ ಸಿಗೆ ಹೋಗ್ಬಿಡು. ಫೈನಲಿ ಒಂದು ಟೀ ಬ್ರೇಕ್ ಆಯಿತಾ. ಇವಾಗ ನಮ್ಮ ಡೆಸ್ಟಿನೇಷನ್ ಕಡೆ ಓಡ್ತಾ ಇರೋದೆ. ಈ ಬಿಸಿಲಾಗಿ ಯಾವ ಟ್ರಯಲ್ ಮಾಡೋದು. ಫುಲ್ಲು 2:30. ಸೊ ರಾಮನಗರ ಹತ್ರ ಒಂದು ಸ್ಮಾಲ್ ಟ್ರಯಲ್ ಇದೆ, ನಾನು ರೀಸೆಂಟಾಗಿ ನೋಡಿದ್ದೆ. ಸೊ ಅಲ್ಲೇ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ತೊಗೊಂಡು ಸ್ವಲ್ಪ ತಲೆ ಚಿಲ್ ಆಗಬೇಕು. ಸ್ನ್ಯಾಕ್ಸ್ ಎಲ್ಲಿ? ಸ್ನ್ಯಾಕ್ಸ್ ಏನು ಇಲ್ಲಿ ಏನು ಚಂದ ಇರ್ತದಪ್ಪ. ಇದು ಹಾಕೋ. ಹಾಂ, ರೈಲ್ವೆ ಕ್ರಾಸಿಂಗ್ ಫಸ್ಟು. ದರ್ಗಾ ಇದೆ ನೋಡಪ್ಪ. ಇಲ್ಲಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಇದು ಚನ್ನಪಟ್ಟಣಕ್ಕೆ ಹಂಗೆ ಡೈರೆಕ್ಟ್ ರಾಮನಗರ ಚನ್ನಪಟ್ಟಣ ಹೋಗ್ಬೋದು. ಹಿಂಗೆ ಈ ಬೆಟ್ಟದ ಮೇಲೆ ನಾನು ಹೇಳ್ದಲ್ಲ ಗೌತಮ್ ನಾಯ್ಡು ಹೋಗಿದ್ದು ಇದೇನೆ. ಸೊ ಇದು ಅಲ್ಲಿವರೆಗೂ ಹೋಗುತ್ತೆ. ಇಲ್ಲೇನಾದ್ರು ತಿನ್ನಕ್ಕೆ ತಗೊಳ್ಳೋ, ಸುಮ್ಮನೆ ಏನಾದ್ರು ತಗೋ. ಮುಂದೆ ಯಾವ್ದು ಇರಲ್ಲ. ಒಂದು ಬಿಸ್ಕೆಟು ಅಥವಾ ಚಿಪ್ಸ್ ತಗೋ. ಬಾಳೆಹಣ್ಣು ಇದೆಯಾ ನೋಡು. ಇಂಥ ಊರಲ್ಲಿ ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಿ ಆರಾಮ ಊರು ಜಮೀನ್ದಾರ ಆಗ್ಬೇಕಪ್ಪ. ಏನಪ್ಪ ಇದು, ನಾನು ಬಂದಾಗ ಏನಿದ್ದಿಲ್ಲ, ಇವಾಗ ಮಾಡ್ಸೋರೆ. ಸ್ವಲ್ಪ ಇದೇ ಆಫ್ ರೋಡಿಂಗ್. ಬಾ, ನಾನೆಲ್ಲ ಕರ್ಕೊಂಡು ಹೋಯ್ತು ನಿನ್ಗೆ. ಯಾಕ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಂಗೈತೆ.
ಗಟ್ಟಿ ಕುಂತ್ಗ ಫಾಸ್ಟಾಗಿ ಹೋದ್ನೆ. ಬಾರ್ಲಾ ಯಾವ ಒಗದ ವಾಗದ ಅಂತಿರ್ತಾನ. ಪಂಚರ್ ಆಗಬಾರ್ದು ಅಷ್ಟು ಈಸಿಯಾಗಿ. ಪಂಚರ್ ಆದ್ರೆ ತಳ್ಕೊಂಡು ಹೋಗಪ್ಪ, ಇನ್ನೇ ಮಾಡ್ತೆ. ಒಳಗ ಪುಕ್ಕ ಅಂತಿರ್ತದ ಅಣ್ಣಗ. ಮೊನ್ನೆ ನೀರಿತ್ತಲ್ಲ ಇಲ್ಲಿ, ಇದಾಕ್ಬಿಟ್ಟಾರ. ಹಾಂ ಹಾಂ ತರ್ಬೋ ಅಂತಿದ್ದೆ. ಚುಮ್ಮಕ್ಕದ ಅಣ್ಣಂಗ. ಎಲ್ಲಿ ಕುಂತ್ಕೊಮ್ಮ? ಅಲ್ಲೇ ಕುಂತ್ಕೊಮ್ಮ. ಗಾಡಿಯಲ್ಲಿ ಹಾಕ್ಲಿ? ಇಲ್ಲಿ ಹಾಕ್ಲಾ? ನಾನು ಅದಕ್ಕೆ ಹೇಳಿ ಫುಲ್ ಬಿಸಿಲಾಯ್ತಪ್ಪ ಇಲ್ಲೆಲ್ಲಿ ಅಂತ. ಒಬ್ನಿಗೆ ಮಸ್ತ್ ಐತೆ. ಇನ್ನು ಫುಲ್ಲು ಗೇರ್ ಹಾಕೊಂಡು ಓಡಿಸಿದರೆ ನದಿಯ ಪಾರ್ಕರ್ನ ಅಲ್ಲಿವರೆಗೂ ಹೋಗುತ್ತಿಲ್ಲ ಮ್ಯಾಕ. ಆಮೇಲೆ ಮತ್ತೆ ರಿಟರ್ನ್ ಹೋಗುತ್ತೆ. ಮತ್ತೆ ಹಿಂಗೆ ಇಲ್ಲಿ ಮೇನ್ ರೋಡ್ಗೆ ಹೋಗುತ್ತೆ ಹಿಂಗೆ. ನಾನೊಬ್ಬನೇ, ನೀನು ಐಫೋನಲ್ಲಿ ವೀಡಿಯೋ ಮಾಡಿ ನಾನು ಒಂದು ಟ್ರಯಲ್ ಹಾಕ್ತೀನಿ. ಬಾ ಅಲ್ಲಿ ಕುತ್ಕೊಂಬಾ. ಅಲ್ಲಿ ಹೋಗೋಣ. ಅಲ್ಲಿ ಅಲ್ಲ ಅಲ್ಲಿ ಕುತ್ಕೋಣ. ಅಲ್ಲಿಗೆ ನಡೆಯುತ್ತೆ. ಬಾಡ ಡೇ ಅಂತ ಬಾ. ತೊಗೊಂಬ, ಜಾಕೆಟ್ ತೊಗೊಂಬ. ನಾನು ತೊಗೊಂಡು ಹೆಂಗೆ ಕಾಣ್ತೈತೆ ನೋಡು. ಇಂಥದಕ್ಕೆ ಹೇಳಿ ಮಾಡಿಸಿದ್ದು. ಈ ರೋಡಲ್ಲಿ ಹಿಂಗೆ ನಮ್ಮೂರ ಕಡೆ ಆದ್ರೆ ಸ್ವಲ್ಪ ಮಳೆ ಬಂದು ಹೊಲಕ್ಕೆ ಹೋಗಿರ್ತಾವೆ ನೋಡಿ ದಾರಿ. ಅಲ್ಲಿ ಹೊಡೆದ್ರೆ ಕಾಲ ಮೇಲೆ ಕಿಕ್. ಹಾಂ, ರೈಸ್ ಮೋಟೋ. ಬಂಡೆ ಸುಡುತ್ತೆ ಅನ್ಸತ್ತೆ ಫುಲ್. ಇವಾಗ ನಮ್ಮೂರ ಕಡೆ ಆದ್ರೆ ಎಲ್ಲಿ ಕುಂದ್ಕಂತೀವಪ್ಪ ಅಂತ. ಕುಡ್ದ್ಬಿಟ್ಟು ನೋಡಿ ಹೆಂಗೆ ಬಿಟ್ಟಾಕವ್ರೆ. ಕುಡಿದ್ಬಿಟ್ಟು ಹೆಂಗೆ
ಬಿಟ್ಟು ಕುಡಿದು ಹೆಂಗೆ ಬಿಸಾಕ ಹೋಗಾರ. ಇಲ್ಲಿ ತೊಗೊಂಬಂದಿದ್ದು ಶಿಸ್ತು ಏನೇನು ತಿಂತೀವಿ ಅದು ತೊಗೊಂಡು ವಾಪಸ್ ತೊಗೊಂಡು ಹೋಗ್ಬೇಕು. ಏನ ಯವ್ವ ತಣ್ಣಗೈತಪ್ಪ. ಏನು ಮಾಡಕತ್ತಿಲ್ಲಿ? ಯಾವುದೋ ನಳ ಹೊಟ್ಟದಲ್ಲ.